ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಯಾವಾಗ ಇಲ್ಲಿ ಅಡ್ಮಿಟ್ ಆಗಿದ್ದು? 4ನೇ ತಾರೀಕು. ಬಂದು ಏನು ಮಾಡ್ತಾರೆ ಇಲ್ಲಿ? ಔಷಧಿ ಕೊಡ್ತಾರಾ ಅಥವಾ ಏನು ಮಾಡ್ತಾರೆ? ಏನು ಕೊಡಲ್ಲ ಸರ್. ಅಕಸ್ಮಾತ್ ಏನಾನ ಊಟ ಸರಿಗಿಲ್ಲ ಅಂದ್ರೂ ಒದೆ ಕೊಡ್ತಾರೆ. ಆಮೇಲೆ ಏನಾನ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅದಕ್ಕೂ 4 ಜನ 5 ಜನ ತೊಗೊಂಡೋಗ್ಬಿಟ್ಟು ಚೆನ್ನಾಗಿ ಹೊಡಿತಾರೆ. ದೊಣ್ಣೆನಾಗೆ ಇಷ್ಟಪ್ಪ ದೊಣ್ಣೆ ಇರ್ತಿದೆ, ಇಷ್ಟು ಉದ್ದ ಇರ್ತಿದೆ ದೊಣ್ಣೆ. ನಮ್ಮ ತಂದೆಯವರು ಫ್ರೆಂಡು ಸೇರಿಸಿದ್ರು ನನಗೆ. ಅದೇನು ಹೇಳಿಲ್ಲ, ಬರೇ ಬ್ಯಾಗ್ ಇಸ್ಕೊಂಡ್ರು, ಸೈನ್ ಮಾಡಿಸ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ಬಿಟ್ರು ನನಗೆ ಅಷ್ಟೇ. ನೀವು ಎಷ್ಟು ದಿನದಿಂದ ಕುಡಿತಾ ಇದ್ದೀರಿ? ಮೊದಲಿಂದ ತುಂಬ ಕುಡಿತೀರಾ? 2005 ಕುಡಿತಾ ಇದ್ದೀನಿ. ಜಾಸ್ತಿ ಆಗಿತ್ತು ಅಂತ ಕರ್ಕೊಂಡ್ಬಂದಿದ್ದೀರಾ? ಅಲ್ಲ, ನೀವು ಮುಂಚೆಯಿಂದನೂ ಇದೇ ಥರ ಇದ್ರೆ ಇಲ್ಲಿ ಬಂದ್ಮೇಲೆ ಹಿಂಗಾಗಿದ್ದೀರಾ? ಇಲ್ಲಿಗೆ ಬಂದಮೇಲೆ ಚೆನ್ನಾಗಿತ್ತಾ? ಮೊದಲು ಚೆನ್ನಾಗಿದ್ರಿ? ಇಲ್ಲೇನು ಊಟ ಗಿಟ ಸರಿ ಇಲ್ಲ? ಸರಿಗಿಲ್ಲ ಸರ್, ಊಟ ಸರಿಗಿಲ್ಲ. ಏನಂತ ಕೇಳಿದ್ರಿ ನನ್ನವರು? ಹಾಂ, ಏನು ಕೇಳಿದ್ರು ಹೊಡೆಯೋರಾ? ಏನು ಉತ್ತರನೇ ಕೊಡಲ್ಲ, ಕರ್ಕೊಂಡೋಗಿ ಸೀದಾ ಹೊಡಿಯೋದು. ಎಷ್ಟು ಜನ ಇದ್ರು ಸ್ಟಾಫ್ ಅವರು? ಒಟ್ನಾಗೆ ನಾನು ನೋಡಿದ್ದು ಅಷ್ಟೇ 5 ಜನಗೇನೆ ನೋಡಿದ್ದು. ಓನರ್ಗೂ ನೋಡಿಲ್ಲ ನಾನು, ಆಚೆನೂ ನೋಡೋಕೆ ಕೊಡಲ್ಲ ಅವರು. ಆಚೆ ಕಿಟಕಿಯಿಂದ ಹಿಂಗೆ ಬರ ನೋಡಿದ್ರೆ ಹೊಡಿತಾರೆ. ಕಿಟಕಿ ತವ ಹೋಗ್ಬೇಡ ನೀನು ಅಂತ ಎಲ್ಲ. ಕೊಡ್ತೀವಂತ ತಿಂಗಳಿಗೆ ನಿಮಗೆ ಇಲ್ಲಿ ಕಳಿಸ್ತಾರಲ್ಲ ಎಣ್ಣೆ ಬಿಡಿಸ್ಲಿಕ್ಕೆ, ತಿಂಗಳಿಗೆ ಎಷ್ಟು ಕೊಡಬೇಕಿತ್ತು? ಒಬ್ರು 20,000 25,000 ಅಂತಾರೆ, ಒಬ್ರು 30,000 ಅಂತಾರೆ. ನನಗೆ ಮಾತ್ರ ಬರೀ 25 ದಿವಸಕ್ಕೆ ಕಳಿಸಿದ್ದು. 25 ದಿವಸ ಇರಲಿ ಅಂತ. ನೀವಿದ್ದಾಗ ಎಷ್ಟು ಜನ ಇದ್ರು ಇಲ್ಲಿ? 27 ಜನ. 28 ಜನ ಇದ್ರು? 2 22 ಜನ. ನಾನು ಸೇರಿ ಎಲ್ಲರಿಗೂ ಹೊಡಿತಿದ್ರ? ಶುಕ್ರವಾರ ಭಾನುವಾರ. ಎಷ್ಟು ಜನ ಹೊಡಿಯೋರು? ಒಬ್ಬನೇ ಹೊಡಿಯೋನು. 22 ಜನನು ಅವ್ನ ಕೈಲಿ ಓದತ್ತೀನಿ ಇವ್ರ? 22 ಜನರು ಅವ್ನ ಕೈಲಿ ಓದತ್ತೀನಿ ಇವ್ರ? ಸುಮ್ಮನೆ ನಿಮ್ಕೊಳ್ಬೇಕು. ಇವ್ರ ಬ್ಯಾಚ್ ಇರ್ತೈತಲ್ಲ, ಅವರು ಇರ್ತಾರೆ ಅಂತವ. 5 ಜನ ಬೇರೆ ಇರ್ತಾರೆ. ಒಬ್ಬನ ಹೊಡಿತೀರಾ? ಒಬ್ಬ ಹೊಡಿಯೋದು ಜೋರಾಗೆ. ಅಯ್ಯಪ್ಪ ಅಮ್ಮಮ್ಮ ಅಂದ್ರೂ ಬಿಡಲ್ಲ ಅವರು, ಹಂಗೆ ಹೊಡಿಯೋದು. ಲೋಕಲ್ನವ್ರು ಯಾರಿಗೂ ಗೊತ್ತಾಗಿಲ್ವ ನೀವು ಕೂಗೋ ಸೌಂಡ್ ಅಲ್ಲವಾ? ಯಾರು ಇದೂ ಬರಲ್ಲ ಒಳಗಡೆ. ಈಗ ಎಷ್ಟು ಜನ ತೀರ್ಕೊಂಡ್ರು ಅಂತ ಹೇಳಿದ್ರು? ಎಷ್ಟು ಜನ ತೀರ್ಕೊಂಡಿದ್ದಾರೆ ಈಗ? ನಾನು ಇದ್ದಿದ್ದು ಅಷ್ಟೇನೆ, ಒಬ್ಬನಿಗೇನೆ. ಅದೇ ದಿಣ್ಣೆಯವರು. ದಿಣ್ಣೆಯವರು ಒಬ್ಬರು ತೀರ್ಕೊಂಡಿದ್ದಾರಾ? ಏನು ಅವ್ರಿಗೆ ತುಂಬಾ ಹೊಡೆದಿದ್ರಾ? ಅವರ ತೋರಿಸ್ತಾ ಇಲ್ಲ, ಅದು ನೋಡ್ರಿ ವಿಡಿಯೋ ಇದೆಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿಮ್ಗೇನೋ ಗೊತ್ತಾಗ್ತಿದೆ, ಅವರೇ ತೋರಿಸ್ತಾ ಇದ್ದಾರೆ ಕೂತ್ಕೊಂಡು, ಇಲ್ಲಿ ಹೊಡೆದಿದ್ದು ಅಂತ. ಏನು ಓನರ್ ಹೆಸರು ಏನು? ಕುರಮ್. ಅಲ್ಲೇ ಐತಲ್ಲ ಬೋರ್ಡ್. ಅವನಿಗೆ ಮಾತ್ರ ನಾವು ನೋಡೇ ಇಲ್ಲ ಇಲ್ಲಿ. ಮೊದಲು ಎಷ್ಟು ಜನ ಸತ್ತಿದಾರಂತೆ? ಅದು ಗೊತ್ತಿಲ್ಲ ನನಗೆ, ನಾನು ಕೇಳಲ್ಲ. ನೀವು ಎಷ್ಟು ದಿನ ಇದ್ರಿ ಟೋಟಲ್? 8 ದಿನ ಇದ್ರಿ. 25 ದಿನಕ್ಕೆ ಅಂತ ಬಂದಿದ್ರಿ. ಆಮೇಲೆ ಒಂದು ಫೋನ್ ಕೇಳಿದ್ಕೆ ಇಲ್ಲ ಲೇ ಹೋಗೋ ಅಂತ ಬೈದರು. ಒಟ್ನಾಗ ಬೈಯೋದು ಹೊಡಿಯೋದು ಜಾಸ್ತಿ. ಏನು ಮದ್ದಿಗಿದ್ದು ಏನು ಕೊಡ್ತಿರ್ಲಿಲ್ವಾ? ಔಷಧಿ ಕೇಳಿದ್ರೆ ಏಟು ಸಿಕ್ಕಾಪಟ್ಟೆ ಹೊಡಿತಾರೆ. ಹೊಟ್ಟೆನಾಗ ನೋವಾಗೋದು. ಅದೇನೆ. ಅದೆಲ್ಲ ಹೇಳ್ಕೊಡ್ತಾರೆ ಕುರಾನ್ ಬಗ್ಗೆ. ಎಷ್ಟು ಒಬ್ರಿಗೆ ಆಫೀಸ್ ಒಬ್ರು ಇದ್ದಾರೆ, ಅವರು ಏನೂ ಇಲ್ಲ, ಬರೀ ಕಲಿತಾರೆ. ಇಂಥ ಬರ್ತಾ ಇಲ್ಲ ನಮಗೆ ಅಂತ ಹೇಳಿದರೆ ಅವರೇ ಕಲಿಸೋದು ಕೂತ್ಕೊಂಡು. ಅದೆಲ್ಲ ಮಾಡಿದ್ರು. ಇನ್ನೊಬ್ಬ ಬರ್ತಾನೆ, ಅವನು ಬಂದು ಎಷ್ಟು ಕಳೆದಿದ್ಯಾ ನೀನು ಅಂತ ಕೇಳ್ತಾನೆ. ಸರ್ ಇಷ್ಟೇ ಅಂತ ಕೇಳಿದರೆ ಸೈಡಾಗಿ ನಿಂತ್ಕೊ ಅಂತಾನೆ. ದಣ್ಣೆ ಎತ್ಕೊಂಡು ಬಡಿಯೋದು. ಕಾಲು ಹಿಂಗೆ ಕೈ ಹಿಡ್ಕೊತಾರೆ, ಹಿಡ್ಕೊಂಡು ಪೊಲೀಸವರು ಹೊಡೆಯಲ್ಲ. ಹಂಗೆ ಹೊಡಿಯೋದು ದಣ್ಣೆ ತಗೊಂಡು. 8. ಆಮೇಲೆ ಒಂದು ಸ್ವಲ್ಪ ಜಗಳ ಆಗಿ ನನಗೆ 5 ಜನ ಸೇರಿಕೊಂಡು ನನಗೆ ತಲೆಗೆ ಹೊಡೆದಲ್ಲ
ದೊಣ್ಣೆ ತಗೊಂಡು ಆವಾಗಿಂದ ಕೋಮಾ ನಾನು. ಹಾಸ್ಪಿಟ್ಲಲ್ಲಿ ಇದ್ರಿ. ಅಲ್ಲಿ ಹ್ಮ್. ನೀವಿದ್ದಾಗ ಬೇರೆಯವ್ರಿಗೆಲ್ಲ ಹೊಡಿಯಾರ? ಹಾ? ಬೇರೆಯವ್ರಿಗೆ ಎಲ್ಲರಿಗೂ ಹೊಡಿತಾರೆ ಅಣ್ಣ. ಇವ್ರಿಗೆ ಅವ್ರಿಗೆ ಅಲ್ಲ, ನನಗೇನೆ ಅಂತ ಅಲ್ಲ. ಇವಾಗ ನನಗೆ ಹೊಡಿತಾ ಇದ್ದಾರೆ. ಬಿಡಿ ಅಣ್ಣ, ಯಾಕೆ ಹೊಡಿತಾ ಇದ್ದಾರೆ ಅಂತ ಕೇಳಿದ್ರೆ ಅವರು ನನಗಿಂತ ಜಾಸ್ತಿ ಅವ್ರಿಗೆ ಹೊಡಿಯೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.